ನಮಸ್ಕಾರ, ನಾನು ನಿಮ್ಮ ರವಿ ಗುಳೇತ್. ಮತ್ತೊಂದು ಹೊಚ್ಚ ಸುಡಿಗೆ ಸ್ವಾಗತ ಸುಸ್ವಾಗತ. ಹೊಸವಾಡ ಅನ್ನೋಕ್ಕಿಂತ ಇದು ಪಾರ್ಟ್ ಉಡಿ ಅನ್ಕೋಬೋದು, ಕನ್ಯಾಕುಮಾರಿದು. ಸೊ ಇವಾಗ ನಾನು ವಿವೇಕಾನಂದ ರಾಕ್ ಮೆಮೊರಿ ಹಾಲ್ ಮತ್ತು ನಮ್ಮ ಸಮುದ್ರ ಹತ್ರ ಹೋಗ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಟ್ರೈನ್ ಜರ್ನಿ ವಿಡಿಯೋ ನೋಡಿಲ್ಲ, ಹೋಗಿ ಫಸ್ಟು ಟ್ರೈನ್ ಜರ್ನಿ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಇದನ್ನು ನೋಡ್ಬೋದು ಆರಾಮಾಗಿ. ಇವಾಗ ನಾನು ಹೋಗ್ತಾಯಿದ್ದೀನಿ ವಿವೇಕಾನಂದ ರಾಕ್ ಮೆಮೊರಿ ಹಾಲ್ ಹತ್ರ. ಸೊ ನನಗಿದು ಫಸ್ಟ್ ಟೈಮು ಹೆಂಗೆ ಹೋಗ್ಬೇಕು ಏನು ಹೋಗ್ಬೇಕು ಅಂತ ಗೊತ್ತಿಲ್ಲ. ನಾನು ರೈಲ್ವೆ ಸ್ಟೇಷನಿಂದ ಕೇವಲ ಬರೀ 1 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ನಾನು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹಾಗೆ ನಡ್ಕೊಂಬಂದೆ. ಅರ್ಧ ಕೇಳಿದ್ರೆ 100-150 ರೂಪಾಯಿ ಹೇಳಿದರು. ಅಲ್ಲಿ ನನಗೆ ಹಿಂದಿ ಹುಡುಗರು ಸಿಕ್ಕರು, ಅವ್ರ ಜೊತೆ ಬಂದೆ. ನಾನು ನೋಡ್ತಾಯಿದ್ದರೆ ಇದೆ ಕನ್ಯಾಕುಮಾರಿ ಇದು ರಾಕ್ ಮೆಮೊರಿ ಹಾಲ್, ಅಂದರೆ ವಿವೇಕಾನಂದ ರಾಕ್ ಮೆಮೊರಿ ಹಾಲ್ಗೆ ಹೋಗುವಂಥ ಮೇನ್ ಒಂದು ಇದು ಆರ್ಚ್ ಥರ ಮಾಡಿದ್ದಾರೆ. ಇದ್ರ ಒಳಗಿನಿಂದನೇ ನಾವು ಹೋಗಬೇಕು. ಸೊ ಬನ್ನಿ, ತಡ ಮಾಡೋದು ಬೇಡ, ಹೋಗಬೇಕು. ಲೈನಲ್ಲಿ ನಿಂತ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಲೈನ್ ಇದೆ. ಅದ್ರ ಜೊತೆ ತುಂಬ ಬಿಸಿಲು, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆ ಥರದ ಬಿಸಿಲಿದೆ. ಏನೂ ಮಾಡೋಕ್ಕಾಗಲ್ಲ, ನೋಡಲೇಬೇಕು. ಆದರೆ ಬಿಸಿಲನ್ನ ಅನುಭವಿಸ್ಲೇಬೇಕು. ಅದನ್ನ ಅನುಭವಿಸ್ತಾ ಇದ್ದೀನಿ. ಬನ್ನಿ, ನೀವು ಅನುಭವಿಸ್ತೀವಿ ನನ್ನ ಜೊತೆ. ಯಾಕೆ ನಾವು ಒಬ್ಬನೇ ಅನುಭವಿಸ್ಬೇಕಾ? ಇಲ್ಲ, ಅದಕ್ಕೋಸ್ಕರ ನೀವು ಅನುಭವಿಸ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾವತ್ತಿದ್ರೂ ನೀವು ನನ್ನ ಜೊತೆ ಇರ್ತೀರ. ನನ್ನ ಸಬ್ಸ್ಕ್ರೈಬರ್ ಆಗಲಿ, ನಾನು ವ್ಯೂವರ್ಸ್ ಆಗಲಿ, ನೀವು ಯಾವತ್ತೂ ನನ್ನ ಜೊತೆ ಇದ್ದೇ ಇರ್ತೀರ ಅನ್ನೋದು ನಂಬಿಕೆ, ಭರವಸೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬನ್ನಿ, ಹಾಗೆ ಮುಂದೆ ಹೋಗ್ತಾಯಿದ್ದೀನಿ. ನಾನು ಟಿಕೆಟ್ ಕೌಂಟ್ರಲ್ಲಿ, ಅಂದರೆ ಇವಾಗ ನಾನು ಡೈರೆಕ್ಟಾಗಿ ವಿವೇಕಾನಂದ ಮೆಮೊರಿ ಹಾಲ್ ಹೋಗ್ಬೇಕಂದ್ರೆ ಹಾಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಟಿಕೆಟ್ ತೊಗೋಬೇಕು. ಬೋಟ್ಗಳು ಬರ್ತವೆ, ಫೆರಿ ಅಂತಾರೆ ಅದಕ್ಕೆ. ಅವಕ್ಕೆ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಅದ್ರೊಳಗೆ ಕೂತ್ಕೋಬೇಕು. ಕೂತ್ಕೊಂಡಾದ್ಮೇಲೆ ನಮ್ಮನ್ನು ಅಲ್ಲಿ ಇದ್ರ ಹತ್ರ ಬಿಡ್ತಾರೆ, ಸಮುದ್ರ ದಂಡೆಗೆ. ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ತಿರ್ಗಾ ನಾವು ವಾಪಸ್ ಇದಕ್ಕೆ ಬರಬೇಕು. ನೋಡಿ ಎಷ್ಟೊಂದು ಜನ ಇದ್ದಾರೆ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಏನೂ ಮಾಡೋಕ್ಕಲ್ಲ, ಆ ಜನಗಳೆಲ್ಲ ದಾಟಿ ಮುಂದಕ್ಕೆ ಹೋಗಲೇಬೇಕು. ಒಂದು ಸ್ವಲ್ಪ ಹೊತ್ತು ಕಾಯಲೇಬೇಕು. ಎಲ್ಲ ರಾಜ್ಯದ ಜನರು ಇಲ್ಲಿ ಬಂದಿರ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಗುಜರಾತು, ಪ್ರತಿಯೊಬ್ಬರು ಬರ್ತಾರೆ ನೋಡೋಕ್ಕೆ. ಇನ್ನೂ ಯಾರೂ ಕರ್ನಾಟಕದಿಂದ ನೋಡೋಕ್ಕೆ ಹೋಗಿಲ್ಲ, ಒಂದು ಸಲ ಈ ಜಾಗವನ್ನು ನೀವು ವಿಸಿಟ್ ಮಾಡಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ತುಂಬ ಫೇಮಸ್ ಜಾಗ. ವಿವೇಕಾನಂದ ಅವರು ಇಲ್ಲಿ ಬಂದು ಜ್ಞಾನ ಅಂದರೆ ಅವರು ತಪಸ್ಸು ಮಾಡಿ ಇದ್ರ ಮೇಲೆ, ಬೆಟ್ಟದ ಮೇಲೆ ಕೂತ್ಕೊಂಡು, ಅದು ತುಂಬ ಚೆನ್ನಾಗಿರೋ ಜಾಗ. ನೀವು ನೋಡ್ತಾಯಿದ್ರಿ, ಇದೇ ಟಿಕೆಟ್ ಕೌಂಟ್ರು. ಎಷ್ಟೊಂದು ರಶ್ ಇದೆ. ಅಂದರೆ ಎಲ್ಲರನ್ನೂ ಒಟ್ಟಿಗೆ ಬಿಡೋಕ್ಕಾಗಲ್ಲ. ಒಂದು ಪೇರಿಗೆ ಎಷ್ಟು ಜನ ಬೇಕೋ ಅಷ್ಟೇ ಜನನ ಲೆಕ್ಕ ಹಾಕಿ ಬಿಡ್ತಾರೆ. ತಿರ್ಗಾ ಇನ್ನೊಂದು ಪೇರಿ ಬರಬೇಕು, ಬಿಡ್ತಾರೆ. ಇನ್ನೊಂದು ಪೇರಿ ಬರಬೇಕು, ಬಿಡ್ತಾರೆ. ಹಾಗೆ, ಯಾಕಂದರೆ ಎಲ್ಲ ಒಟ್ಟಿಗೆ ಬಿಟ್ಬಿಟ್ರೆ ಗೊತ್ತಲ್ಲ, ನಾವು ಜನಗಳು ನನಗೆ ಫಸ್ಟು ನನಗೆ ನಂದು ಅನ್ನೋದರಲ್ಲೇ ನಾವು ಇವತ್ತು ಹೋಗ್ತಾಯಿದ್ದೀವಿ. ನಾವು ಸ್ವಲ್ಪ ತಾಳ್ಮೆ, ಸಮಾಧಾನ ಅನ್ನೋದು ಇಲ್ಲ. ಸೊ ನಾನು ಟಿಕೆಟ್ ಆಲ್ರೆಡಿ ತೊಗೊಂಡಾಯಿತು. ಒಬ್ಬರಿಗೆ 75 ರೂಪಾಯಿ, ಅಂದರೆ ಹೋಗೋಕ್ಕೆ ಬರೋಕ್ಕೆ 2ರಿಂದ ಸೇರಿ ಇದು ಟಿಕೆಟು. ಬನ್ನಿ, ಈಗ ಅವನು ಹರಿತಾನಂತೆ ಟಿಕೆಟು, ಮಗಲೇ ಹರಿಸ್ಕೊಳ್ಳೋಣ. ಅವ್ರಿಗೆ ಹಿಂದಿ ಬರೋಲ್ಲ, ನಮಗೆ ತಮಿಳ್ ಬರೋಲ್ಲ. ಅವನಿಗೂ ಕನ್ನಡ ಬರೋಲ್ಲ, ನಮಗೆ ತಮಿಳ್ ಬರೋಲ್ಲ. ಏನೂ ಮಾಡೋಕ್ಕಾಗಲ್ಲ. ಹೋದಲ್ಲಿ ಬಂದಲ್ಲಿ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಹೋಗಲೇಬೇಕು. ಸೊ ನೋಡಿ, ಒಂದೇ ಒಂದು ಕಿಂಡಿ ಅಂತ ತೋರಿಸ್ತಾ ಇದ್ದೀನಿ. ಆ ಪೆರಿಗಳು ಕಾಣಿಸ್ತಾ ಇವಲ್ಲ, ಅವೇ ನಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನಮ್ಮನಿಗೆ ಮತ್ತೆ ಕೂಡಾಕ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ನಲ್ಲ, ಎಷ್ಟು ಜನ ಬೇಕು ಅಷ್ಟು ಜನ ಬರ್ತಾರೆ. ಜನ ಆದವರು ಇಲ್ಲಿ ಕೂಡಾಕ್ತಾರೆ, ಜನ ಜಾಸ್ತಿ ಆದರೆ ಕೂಡಾಕ್ತಾರೆ. ಏನು ಮಾಡೋಕ್ಕಾಗಲ್ಲ, ಕೂಡಾಕ್ತಾರೆ. ಸೊ ನಾವು ಹಾಗೆ ಮುಂದಕ್ಕೆ ಹೋಗ್ತಾಯಿದ್ವಿ. ನೋಡ್ತಾಯಿದ್ರಿ ಇದೆ ಲೈನ್ಗಳು. ಅಲ್ಲಿ ಮುಂದೆ ಒಂದು ವೈಟ್ ಥರ ಡೋರ್ ಥರ ಕಾಣಿಸ್ತೀವಲ್ಲ, ಅದೇ ಎಂಟ್ರಿ. ಆ ಎಂಟ್ರಿಯಿಂದ ಮತ್ತೆ ನಡ್ಕೊಂಡು ಹೋಗಬೇಕು. ಆ ಬಿಸಿಲಲ್ಲಿ ನಾನು ಅಂದ್ಕೊಂಡೆ ನಿಜವಾಗ್ಲೂ ಈ ಕನ್ಯಾಕುಮಾರಿ ಟ್ರಿಪ್ ನನಗೆ ಬೇಕಿತ್ತ. ಸ್ಟಾರ್ಟಿಂಗ್ ಇನ್ನೂ ತುಂಬ ಇದೆ. ಇನ್ನು ಏನಾಗುತ್ತೋ ಆ ದೇವರಿಗೆ ಗೊತ್ತು. ಎಸ್, ಅಲ್ಲಿ ಸ್ಟ್ಯಾಚ್ಯೂ ಕಾಣ್ತಾಯಿದೆ ನೋಡಿ, ಅದೇ ತಿರುವಣ್ಣಾಮಲೈ ಅವರ ಒಂದು ಸ್ಟ್ಯಾಚ್ಯೂ. ಅದರ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇದೆಯಲ್ಲ, ಆ ಪಕ್ಕದಲ್ಲೇ ಇರೋದು ಸ್ವಾಮಿ ವಿವೇಕಾನಂದ ರಾಕ್ ಮೆಮೊರಿ ಹಾಲ್. ಅದು ದೂರದಿಂದ ಕಾಣಿಸ್ತಾ ಇಲ್ಲ, ನಿಮಗೆ ನಾನು ಹತ್ತಿರದಿಂದ ಹೋಗಿ ತೋರಿಸ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಪೆರಿ ಒಂದು ಬರಲಿ ಅಂತ ಕಾಯ್ತಿದ್ದೀನಿ. ಬಂದರೆ
ಒಳಗಡೆ ಹೋಗದೆ ನಡ್ಕೊಂಡು ಹೋಗಬೇಕಾದ್ರೆ ಇದನ್ನು ನಾನು ಮಾಡಿರೋದು. ಅದೇ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಲ್ಲಿ ಕಾಣಿಸ್ತಿದೆ ನೋಡಿ. ಅಲ್ಲಿಂದ ಅಲ್ಲಿಗೆ ಏನಿದೆ ಬ್ರಿಡ್ಜ್ ಇದೆಯಲ್ಲ, ಅದನ್ನೇ ಗ್ಲಾಸ್ ಬ್ರಿಡ್ಜು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಅದು ಯಾವ ರೀತಿ ಗ್ಲಾಸ್ ಬ್ರಿಡ್ಜ್ ಮಾಡಿದ್ದಾರೆ, ನಾವು ನೋಡಲೇಬೇಕು. ಸೊ ನೋಡೋಣ, ನಿಮಗೆ ತೋರಿಸ್ಬೇಕು ಅಂತ ಇಷ್ಟು ದೂರದಿಂದ ಬಂದಿದ್ದೀನಿ. ಪೆರಿ ಬರ್ತಾಯಿದೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸೊ ನಾನು ಕೆರೋಸ್ಟಿದ್ದ ಕಾಯ್ತಾಯಿದ್ದೀನಿ. ಸೊ ಬಂದಾಯಿತು ನೋಡಿ ಜನ. ನಾನು ಹೇಳಿಲ್ವಾ ನಮ್ಮ ಜನ ನನಗೆ ನಂದು 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 ಎದ್ದೆ ತಟ್ಟು ಬಡ್ಕೊಂಡು ಮುಟ್ಕೊಂಡು ಹೇಳ್ತಾರೆ, ನನಗೆ ಬೇಕು, ನಾನು ಫಸ್ಟು, ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಹೋಗೋರು ಹೋಗಲಿ, ನಿಧಾನ ಹೋಗೋಣ, ಎಲ್ಲೂ ಹೋಗಲ್ಲ. ದುಡ್ಡು ಕೊಟ್ಟಿರ್ತೀವಿ ಅಂದಮೇಲೆ ಕರ್ಕೊಂಡು ಹೋಗೋದೇ ಇರ್ತಾರಾ? ಅದರಲ್ಲಿ ನಾವು ಕನ್ನಡಿಗರು ಬಿಟ್ಬಿಡ್ತೀವ? ನಮ್ಮನ್ನು ಕರ್ಕೊಂಡು ಹೋಗಲೇಬೇಕು, ಯಾರಿಗೆ ಹೇಳ್ತಾನೆ. ಸೊ ನಾನು ಹೋದೆ. ಆದರೆ ಕಂಪಲ್ಸರಿ ಲೈಫ್ ಜಾಕೆಟ್ನ ಹಾಕ್ಕೊಂಡೇ ಬೋಟ್ ಒಳಗೆ ಹತ್ತಬೇಕು. ಅದು 100% ಸತ್ಯ. ನಾಳೆ ಹೆಚ್ಚು ಕಡಿಮೆ ಆದರೆ ಆ ಲೈಫ್ ಜಾಕೆಟ್ಗಳು ನಮ್ಮನ್ನು ಸೇವ್ ಮಾಡ್ತವೆ. ಅದಕ್ಕೋಸ್ಕರ ಅವ್ರು ಹೇಳ್ತಿರೋದಲ್ಲಿ ಒಂದು ಅರ್ಥ ಇದೆ. ಅದಕ್ಕೋಸ್ಕರ ನಾವು ಲೈಫ್ ಜಾಕೆಟ್ನೆಲ್ಲ ತೊಗೊಂಡು ಹೋಗಿ ನನ್ನ ಸೀಟನ್ನು ನಾನು ಭದ್ರಪಡಿಸ್ಕೊಂಡೆ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಸೀಟನ್ನು ನಾನು ಭದ್ರಪಡಿಸ್ಕೋಬೇಕಾಗಿತ್ತು. ನನ್ನ ಸೀಟನ್ನು ನಾನು ಭದ್ರಪಡಿಸ್ಕೊಂಡೆ. ನೋಡಿ ಸ್ವಲ್ಪ ಅಲ್ಲೆಲ್ಲ ಅಡಚಣೆ ಆಗಿದೆ. ನಾನು ಸೀಟು ಭದ್ರಪಡಿಸ್ಕೊಂಡು ನಾನು ಲೈಫ್ ಜಾಕೆಟ್ ನಾನು ಹಾಕ್ಕೊಂಡು ಎಲ್ಲರ ಕೈಯಲ್ಲಿ ಅದನ್ನ ಹಾಕ್ಕೊಂಡೇ ಕೊಟ್ಟಿರೋದು. ನೋಡಿ ಎಲ್ಲ ಹೆಂಗೆ ಕೈಯಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಗುಡ್ ಬೈ ಥರ ಹೆಂಗೆ ಲೈಫ್ ಜಾಕೆಟೆಲ್ಲ ಹಾಕ್ಕೊಂಡು ಹೆಂಗೆ ಕೂತ್ಕೊಂಡಿದ್ದೀನಿ, ಯಾವತ್ತು ಹಿಂಗೆ ಕೂತ್ಕೋಬೇಕು ಗುಡ್ ಬೈ ಥರ. ಸೊ ಇವಾಗ ನಮ್ಮ ಪೆರಿ ಹೊರಡೋಕ್ಕೆ ರೆಡಿ ಆಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಡುತ್ತೆ. ತಾವು ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಯಾರು ಇನ್ನೂ ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡಿ. ನಿಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ದೂರ ಹೋಗಿ ವಿಡಿಯೋ ಮಾಡ್ತಿದ್ದಂದಮೇಲೆ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಬೇಡವಾ? ಮಾಡಿ. ನನ್ನ ಸಲ ಮಾಡಲಿಲ್ಲ ಅಂದರೂ ಈ ಕನ್ಯಾಕುಮಾರಿ ಈ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಲ್ಗೆ ಯಾರಾದರೂ ನೀವು ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾರು ಹೊಸ್ದಾಗಿ ನೋಡ್ತಿದ್ದೀರ ಅವರು. ಓಕೆ, ತಮಾಷೆಗೆ ಹೇಳಿದ್ದು. ಬನ್ನಿ ಹೋಗೋಣ, ಆದರೂ ಸೀರಿಯಸ್ಸಾಗೇ ಮಾಡಿ ಅಂತ ಹೇಳ್ತಾ ಇರೋದು. ಆಯಿತು, ಬನ್ನಿ ಇವಾಗ ಹೋಗೋಣ ಮುಂದಕ್ಕೆ. ಪೆರಿ ಮುಂದಕ್ಕೆ ಸಾಗ್ತಾ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಹಾಕೋಣ. ಎಸ್, ಒಂದು ಮ್ಯೂಸಿಕ್ ಹಾಕ್ತೀನಿ, ಗೊತ್ತಲ್ಲ ನಮ್ಮದು. ಮ್ಯೂಸಿಕ್ ಹಾಕ್ತೀನಿ, ಹಾಗೆ ನೋಡ್ಕೊಂಬನ್ನಿ. ಎಸ್, ನೀವು ನೋಡ್ತಾ ಇದ್ದೀರಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಹತ್ತಿರ, ತುಂಬ ಅಂದರೆ ತುಂಬ ಹತ್ತಿರ ಬರ್ತಾಯಿದ್ದೀವಿ. ಅಲ್ಲಿಂದಲ್ಲಿ ಕೇವಲ ಬರೀ 10 ನಿಮಿಷ ಹಿಂಗೆ ಟರ್ನ್ ಮಾಡಿ ಹಿಂಗೆ ತೊಗೊಂಬಂದುಬಿಟ್ರೆ ಬಂದುಬಿಡುತ್ತೆ ಅಷ್ಟೇ. ಜಾಸ್ತಿ ಹೊತ್ತೇನು ನಾವು ಸೆಗಂದ್ರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದಂಗೆ ಅರ್ಧ ಗಂಟೆ ಹಾಗೆಲ್ಲ ತೊಗೊಳ್ಳಲ್ಲ ಇರು. 10ರಿಂದ ಮ್ಯಾಕ್ಸಿಮಮ್ 10ರಿಂದ 15 ನಿಮಿಷ ಗಾಡಿ ಸ್ಟಾರ್ಟ್ ಮಾಡಿದ್ರೆ 10ರಿಂದ 15 ನಿಮಿಷ ತುಂಬ ಸೇಫ್ಟಿಯಾಗಿ ಕೇರ್ಫುಲ್ಲಾಗಿ ಕರ್ಕೊಂಬರ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ದುಡ್ಡು ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದೇ ಥರ ಜನಗಳು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರು ಏನು ಹೇಳ್ತಾರೋ, ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಕೇಳಬೇಕು. ಅಂತ ಕೇಳಲ್ಲ ನಮ್ಮ ಜನ. ಪೆರಿ ಅಂದರೆ ಬೋಟ್ ಮೂವ್ ಆಗುವಾಗ ಎಲ್ಲರೂ ಕೂತ್ಕೋಬೇಕು, ಮತ್ತು ನಿಮ್ಮ ಸೇಫ್ಟಿ ಏನು ಕೊಟ್ಟಿರ್ತಾರೋ ಅದನ್ನು ನೀವು ಹಾಕ್ಕೊಳ್ಳೇಬೇಕು ಅಂತ. ಯಾರು ಕೂತ್ಕೊಳ್ಳೋದಿಲ್ಲ, ಹಾಕ್ಕೊಳ್ಳೋದಿಲ್ಲ. ಅವರು ಕಿರ್ಚಿ ಹೇಳ್ದಾಗಲೇ ಎಲ್ಲಲ್ಲಿ ಬಂದಿರೋದು. ಸರ್ ಒಂದು ಮಾತು ಹೇಳ್ತೀನಿ, ಎಲ್ಲ ಅನ್ಎಜುಕೇಟೆಡ್ ಅಲ್ಲ, ಎಲ್ಲ ಎಜುಕೇಟೆಡೇ. ನಮ್ಮಂತ ಎಜುಕೇಟೆಡೇ ಬಂದಿರೋದು, ಯಾರು ಕೇಳಲ್ಲ. ನೋಡಿ ಇದು ಬರ್ತಾ ಇದ್ದಂಗೆ ಅದು ಇನ್ನೊಂದು ಜನ ಕೂರಿಸ್ಕೊಂಡು ಹೋಗ್ತಾಯಿದೆ. ಅಲ್ಲೇ ನಾನು ತೋರಿಸಿದ್ದೀನ, ಅಲ್ಲೇ 5-10 ನಿಮಿಷನೂ ಹೋಗಲ್ಲ. ನೋಡಿ ಇದು ಹಿಂಗೆ ಬರ್ತಾ ಇದ್ದಂಗೆ ಅದು ಹೋಗುತ್ತೆ, ಇದು ಆ ಜಾಗಕ್ಕೆ ಹೋಗಿ ನಮ್ಮನ್ನು ಇಳಿಸುತ್ತೆ. ಇಷ್ಟೇ ಇರೋದು. ಸೊ ಹಾಗೆ ಇಳ್ಕೊಂಡು ನಾವು ಇವಾಗ ಸೀದಾ ವಿವೇಕಾನಂದ ರಾಕ್ ಮೆಮೊರಿ ಹಾಲ್ ಹತ್ರ ಬರ್ತಾಯಿದ್ದೀವಿ. ಹೆಂಗೆ ಹೋಗಬೇಕು ಏನು ಅಂತ ಎಲ್ಲ ಫುಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆದರೆ ಅದು ಹತ್ತೋಕ್ಕಿಂತ ಮುಂಚೆ ನಾನು ಇವಾಗ ಇಲ್ಲಿ ಟೋಕನ್ ತೊಗೋಬೇಕು. ನಾನು ಇಲ್ಲೇ ಟೋಕನ್ ತೊಗೊಂಡಾಯಿತು. 75 ಒಂದು 30 ಇಷ್ಟಾಯಿತು. ಲೆಕ್ಕ ಹಾಕಿ ನನಗೆ ಕಮೆಂಟ್ ಮಾಡಿ. ಓಕೆ, ನಿಮಗೂ ಲೆಕ್ಕ ಬರುತ್ತೆ, ಆದರೂ ನಿಮ್ಮಿಂದ ಒಂದು ಬರಲಿ ಅಂತ ಅಷ್ಟೇ. ಸೊ ಹಾಗೆ ಮೇಲೆ ಬರ್ತಾ ಇದ್ದಂಗೆ ಸೈಡಿಂದ ಒಂದು
ನನಗಿಸಿದ್ದು ಸಮುದ್ರ ತುಂಬ ಅಂದರೆ ತುಂಬ ಅಂದರೆ ಇದು ಇಲ್ಲಿಗೆ ನಮ್ಮ ಭಾರತದ ಆಲ್ಮೋಸ್ಟ್ ಭಾಗ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅದು ಒಂದು. ಸೊ ನೀವು ನೋಡ್ತಿದ್ದೀರಲ್ವ, ಅದೇ ಕಾಣಿಸ್ತಾ ಇರೋದು ವಿವೇಕಾನಂದ ರಾಕ್ ಮೆಮೊರಿ ಹಾಲ್. ಇದು ಆ್ಯಕ್ಚುಲಿ ನಾನು ಯಾಕಿದ್ದು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮಾವನರಾದ ಶ್ರೀಯುತ ಬಿ ಹಂಡ್ರಗಲ್ ನಿವೃತ್ತ ವಿಶ್ರಾಂತ ಪರಿವೀಕ್ಷಕರು ವಿಜ್ಞಾನ, ಇವರು DDP ಆಫೀಸಲ್ಲಿ ರಿಟೈರ್ಡ್ ಆಗಿದ್ದಾರೆ. ಅವರ ಒಂದು ಅಂದರೆ ಸ್ವಾಮಿ ವಿವೇಕಾನಂದವರ ತತ್ವಗಳನ್ನು, ಪುಸ್ತಕಗಳನ್ನ ಓದಿ ಇವತ್ತು ಅವರ ಆದರ್ಶ ತತ್ವಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಇಷ್ಟು ದೂರ ಬಂದು ಇಷ್ಟೆಲ್ಲ ಮಾತಾಡ್ತೀನಿ ಅನ್ನೋಕ್ಕೆ ಅದನ್ನು ಮಾವನವ್ರು ಕೊಟ್ಟಿರೋಂಥ ಒಂದು ಭಿಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವಿವತ್ತು ಅವ್ರು ಹೋಗಿ ಬಂದಿದ್ದಾರೆ, ನಮ್ಮ ಮಾವನವ್ರು ಇಲ್ಲಿಗೆ ಹೋಗಿ ಬಂದಿದ್ದಾರೆ. ನನ್ನೊಂದು ಆಸೆ ಇತ್ತು ಹೋಗಬೇಕು ಅಂತ. ನನ್ನ ಹೆಂಡತಿ ನನ್ನ ಮಗನ ಕೃಪೆಯಿಂದ ನಾನು ಬಂದಾಯಿತು. ಸೊ ಒಳಗಡೆ ಬರ್ತಾಯಿದ್ದೀನಿ. ಇದು ಒಂದೇ ನನಗೆ ಮಾಡೋಕ್ಕೆ ಸಿಕ್ಕಿದ್ದು. ಆಮೇಲೆ ವಿವೇಕಾನಂದ ಅವ್ರನ್ನ ಇದು ಮಾಡೋಕ್ಕೆ ಬಿಡಲಿಲ್ಲ. ಸೊ ಅಲ್ಲಿಂದ ಹೊರಗಡೆ ಬಂದು ವಿವೇಕಾನಂದ ನಾವೇನು ಮೆಮೊರಿ ಹಾಲಿಂದ ಬರ್ತೀವಿ, ಬಂದು ಹೊರಗಡೆ ನಮಗೆ ನೋಡೋಕ್ಕೆ ಸಿಗುವಂಥ ಇದು ಒಂದು ವ್ಯೂ ಪಾಯಿಂಟ್. ಮುಂಚೆಕ್ಕಿಂತ ಹೆಂಗಿತ್ತು ಅಲ್ಲಿ ಗೊತ್ತಿಲ್ಲ, ಇವಾಗ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲು, ನನಗೆ ತಲೆನೋವು ಬರ್ತಾಯಿದೆ, ನೀರಡಿಕೆ ಆಗ್ತಾಯಿದೆ, ಕಾಲು ಸುಡ್ತಾಯಿದೆ. ಯಾರಿಗೆ ಹೇಳೋಣ? ನಾನೇ ಹೋಗಬೇಕು, ನಿಮ್ಗೆ ತೋರಿಸ್ಬೇಕು ಅಂತ ಓಡಿ ಬಂದೆ. ಇಲ್ಲ ಆದರೆ ಈ ಪರಿಸ್ಥಿತಿ ದೇವರಾಣಿಗೂ ನನಗೆ ಗೊತ್ತಿರಲಿಲ್ಲ ಈ ಥರ ಬಿಸಿಲು ಇರುತ್ತೆ, ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಅಲ್ವ ಇದು ಬಂದಿರೋದು, ನಮಗೆ ಅನುಭವ ಆಗ್ತಿರೋದೇ ಇದೆ. ಇಲ್ಲಿ ಆದರೆ ನಾನು ಇನ್ನೂ ಮಳೆ ಬೀಳೋ ಟೈಮ್ನಲ್ಲಿ ಬಂದಿದ್ದರೆ ಹೆಂಗಾರು ನೋಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಇವಾಗ ಯಾಕೆ ಬಂದೆ ತನ್ನೆ ಅಂತ ನನ್ನ ಒಳಗೆ ನಾನೇ ಕೇಳ್ತಿದ್ದೆ. ಯಾಕಂದರೆ ಬೈದು ಹೇಳೋಣ ಅಂದರೆ, ಕಿರ್ಚಾಡೋಣ ಅಂದರೆ ಹೆಂಡತಿ ಮಗ ಇಲ್ಲ. ಏನೋ ಕೋಪ ಸಿಟ್ಟು ಬಂದರೆ 2 ನಿಮಿಷ ಅವ್ರ ಮೇಲೆ ಕಿರ್ಚಾಡಿ ಸುಮ್ಮನೆ ಸಮಾಧಾನ ಪಟ್ಕೊತಿದ್ದೆ. ಇವಾಗ ಯಾರ ಹತ್ರ ಹೇಳೋಣ? ನಾನು ಮಾಡಿದ್ದೀನಿ, ನಾನೇ ಅನುಭವಿಸ್ಬೇಕು. ಓಕೆ, ಇದು ನೋಡ್ತಿರೋ ಸನ್ರೈಸ್ದು ಅಂದರೆ ಸೂರ್ಯ ಏನು ಉದಯ ಆಗ್ತಾನೆ ಅದರದ್ದು. ಆ್ಯಕ್ಚುಲಿ ಇಲ್ಲಿ ಸೂರ್ಯೋದಯ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ನೋಡೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದ್ರೆ ನಾನು ಇನ್ನೂ ಮುಂದೆ ಹೋಗಬೇಕಾಗಿದ್ದರಿಂದ ನಮಗೆ ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ಆದ್ರದಲ್ಲಿ ಇರೋದನ್ನು ನೋಡಿಕೊಂಡು ನಿಮಗೆ ತೋರಿಸೋಣ ಅಂತ ಎಲ್ಲನೂ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಂಬನ್ನಿ. ಇದನ್ನು ನೋಡ್ಕೊಂಡಾದಮೇಲೆ ಮುಂದೆ ತೋರಿಸ್ತೀನಿ ನಿಮಗೆ. ಇದೆಲ್ಲ ನೋಡ್ಕೊಂಡು ಒಂಥರ ವ್ಯೂಗಳನ್ನು ನೋಡ್ಕೊಳ್ಳಿ. ಮುಂದೆ ಇಲ್ಲೊಂದು ಗ್ಲಾಸ್ ಇದೆ ಅಂತೆ, ಬ್ರಿಡ್ಜ್ ಗ್ಲಾಸ್. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ನಾನು, ಅದನ್ನು ನೋಡಲೇಬೇಕು, ನಾವು ನೋಡ್ಕೊಂಬರ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮಿಸ್ಕ್ ಹಾಕ್ತೀನಿ, ನೋಡ್ಕೊಂಡು ಬೇಗ ಬಂದುಬಿಡಿ. ಇಷ್ಟು ನೋಡಿ ಆ ಅಲೆಗಳ ತೀವ್ರತೆ ಹೇಗಿದೆ ಅಂತ. ಆ್ಯಕ್ಚುಲಿ ಅವರು ಆ ಅಲೆಗಳು ಅವ್ರ ಮನಸ್ಸಿಗೆ ಹೆಂಗೆ ಬೇಕು ಹಾಗೆ ಆರಾಮಾಗಿ ಸ್ವಚ್ಛಂದವಾಗಿ ಅಪ್ಪಳಿಸ್ತಾ ಇದ್ದಾವೆ. ಅಲ್ಲಿ ಯಾರೋ ಒಬ್ಬರು ಬಂದು ಒತ್ತಿ ನೀನು ಹೋಗು ಅಂತ ಹೇಳ್ತಾಯಿಲ್ಲ. ಅವ್ರ ಮನಸ್ಸಿಗೆ ಹೆಂಗೆ ಬೇಕು ಹಾಗೆ ಬರ್ತವೆ, ಅಲೆಗಳಿಗೆ ಅಪ್ಪಳಿಸ್ತವೆ, ತಮ್ಮದೇ ಆದಂಥ ಒಂದು ಗರ್ಜನೆನ ಮಾಡ್ತವೆ. ಅದನ್ನು ನೋಡೋದೇ ಒಂಥರ ಖುಷಿ, ಅದು ನೋಡೋದೇ ಒಂಥರ ಮಜಾ. ನನಗಂತೂ ಇದನ್ನು ನೋಡಿ ಸುಮಾರು ಹೊತ್ತು ನಾನು ಅಲ್ಲೇ ನಿಂತ್ಕೊಂಡೆ, ಆ ಶಬ್ದ ಕೇಳಿಸ್ಕೊತಿದ್ದೆ. ನನಗೆ ತುಂಬ ಖುಷಿಯಾಯಿತು. ಜೀವನದಲ್ಲಿ ಏನೂ ಇಲ್ಲ, ಒಂದು ಸಲ ಬನ್ನಿ ನೋಡಿ ಖುಷಿಪಡಿ. ಮನೆಯಿಂದ ಬಿಟ್ಟು ಹೊರಗಡೆ ಬರಬೇಕು. ದುಡ್ಡು ಯಾರಾದರೂ ಗಳಿಸ್ತಾರೆ, ದುಡ್ಡು ಯಾರು ಬೇಕಾದ್ರೂ ಗಳಿಸ್ತಾರೆ. ಆದರೆ ಇದು ಅನುಭವ ಮಾಡೋದಿದೆಯಲ್ಲ, ಅದು ಯಾರಿಗೂ ಸಿಗಲ್ಲ. ಒಂದು ಸಲ ಬಂದು ನೀವು ಟ್ರೈ ಮಾಡಿ, ನೀವು ವಿಸಿಟ್ ಮಾಡಲೇಬೇಕು ಈ ಜಾಗನ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲರಿಗೂ ಬೇಕಾಗೋ ನನ್ನ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬ್ ನಾನು ಹೇಳೋದಂದರೆ, ನಿಮಗೋಸ್ಕರ ಕಷ್ಟಪಟ್ಟು ನೀವು ಇದನ್ನು ನೋಡ್ಕೊಂಡಾದರೂ ನೀವು ಒಂದು ಸಲ ಹೋಗಿ ಬರಲೇಬೇಕು. ನಾನು ಅದನ್ನು ನಿಮ್ಮ ಹತ್ರ ಕೇಳ್ಕೊಳೋದು. ನೀವು ನನಗೆ ಪ್ರಾಮಿಸ್ ಮಾಡ್ತೀರಾ ಅನ್ಕೊತೀನಿ, ಹೋಗ್ತೀರಾ ಅಂತ ಹೇಳ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ. ಅಟ್ಲೀಸ್ಟ್ ನನಗೀಗ 150 ಜನ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಅದರ ಒಂದು 20 ಜನರು ಹೋಗಿ ನಾನು ಕಮೆಂಟ್ ಹಾಕಿ ನಾನು ಹೋಗಿ ಬಂದಿದ್ದೀನಿ ಅಂತ ನನಗೂ ಒಂದು ಖುಷಿ ಆಯಿತು. ನಾನು ವಿಡಿಯೋ ಮಾಡಿ ಹಾಕಿದ್ದಕ್ಕಾದರೂ ಹೋಗಿ ಬಂದಾರಲ್ಲ ಅನ್ನೋ ಖುಷಿ ನಮಗೂ ಇರುತ್ತೆ. ಓಕೆ, ಹಾಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ನಾನಿವಾಗ ಹೋಗ್ತಾ ಗ್ಲಾಸ್ ಬ್ರಿಡ್ಜ್ ಹತ್ರ ಬರ್ತಾಯಿದ್ದೀನಿ. ಅಂದರೆ ತಿರುವಣ್ಣಾಮಲೈ ಸ್ಟ್ಯಾಚ್ಯು, ಇದು ತಮಿಳ್ನಾಡಿನ ಅವರು ಇದು ಮೇನು.
ಅವ್ರ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ, ಹಿಂಗೊಬ್ರು ಯಾರು ಹೇಳಿದರು. ಹೋಗಬೇಕಾದ್ರೆ ನಾನು ಶಾಕ್ ಆದೆ, ಹಿಂಗೆ ಏನಿದು ಅಂತ ಹೇಳ್ತೇನೆ. ಈ ಗ್ಲಾಸ್ ಬ್ರಿಡ್ಜನ್ನ ನಾನು ಎಲ್ಲಿ ನೋಡಿಲ್ಲ ಇನ್ನೂ, ಇದೇ ಫಸ್ಟ್ ಟೈಮ್ ನೋಡಿ ಕಾಣಿಸ್ತಾ ಇದೆ. ಸುಮಾರು ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೆ ಬಿಡೋಲ್ಲ, ಯಾಕಂದರೆ ವೇಟ್ ಜಾಸ್ತಿ ಆದರೆ ಎಲ್ಲಿ ಬಿದ್ದುಬಿಡುತ್ತೆ. ನಮ್ಮ ಜನ ಗೊತ್ತಲ್ಲ, ಅದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗಿತಾರೆ, ಮಣ್ಕೊಂಡು ಫೋಟೋ ತಗೊತಾರೆ. ಗಂಡ ಹೆಂಡತಿ ಕೂತ್ಕೊಂಡವೆ, ಆ ಮಗನ ಹೊತ್ತು ಹೆಗಲ ಮೇಲೆ ಕೂತ್ಕೊಂಡು ಫೋಟೋ ತೆಗಿತೇವೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಸರ್? ಅದು ಹೇಗಿರುತ್ತೆ ಏನಿಲ್ಲ ಅಂತ ಅಷ್ಟು ಜನಗಳ ತಿಳುವಳಿಕೆ ಇಲ್ಲ ಅಂದರೆ ಯಾರು ಏನು ಹೇಳೋಕ್ಕಾಗತ್ತೆ ಹೇಳಿ? ಸೊ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. ಬನ್ನಿ ಒಂದು ವಿಸಿಟ್ ಮಾಡಿ. ಓಕೆ, ಇನ್ನು 20 ಸಲ ಒತ್ತಿ ಹೇಳಿದ್ರೆ ನಾನು ಇದು ಒಂದೇ. ಸೊ ಈ ಇನ್ನೊಂದು ಸ್ವಲ್ಪ ಇದಾದಮೇಲೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟು ನಂದು ಇನ್ನೊಂದು ಜರ್ನಿ ಬರುತ್ತೆ ಕನ್ಯಾಕುಮಾರಿಯಿಂದ ತ್ರಿವೇಂದ್ರಂ, ಅಂದರೆ ತಿರುವನಂತಪುರಂ, ನಮ್ಮ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಸೊ ಟ್ರೈನಲ್ಲಿ ಹೋಗ್ತೀನಿ, ಇದರಲ್ಲಿ ಹೋಗ್ತೀನಿ. ನನ್ನನ್ನು ಫಾಲೋ ಮಾಡಿ, ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಪೂರ್ತಿ ನೋಡಿ. ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿದ್ರೇ ನಿಮಗೆ ಗೊತ್ತಾಗೋದು ನಾನು ಹೇಗೆ ಹೋಗ್ತೀನಿ, ಏನು ಮಾಡ್ತೀನಿ, ಎಲ್ಲಿ ಸ್ಟೇ ಹಾಕ್ತೀನಿ, ಏನು ಹಾಕ್ತೀನಿ, ಎಷ್ಟು ದುಡ್ಡು ಕೊಡ್ತೀನಿ ಅಂತ. ಇಲ್ಲಿವರೆಗೂ ನಾನು ಬೆಂಗಳೂರು ಬಿಟ್ಟಾದ್ಮೇಲೆ ಇಲ್ಲಿವರೆಗೂ ನಾನು ಎಲ್ಲೂ ಸ್ಟೇ ಮಾಡಿಲ್ಲ, ಯಾವುದೂ ರೂಮ್ ಮಾಡಿಲ್ಲ. ಹಾಗಾಗಿ ನಾನು ತ್ರಿವೇಂದ್ರಂ ಅಂದರೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾನು ತ್ರಿವೇಂದ್ರಮಲ್ಲಿ ನಾನು ರೂಮ್ ಮಾಡಲೇಬೇಕಾಗುತ್ತೆ. ಮಾಡ್ತೀನಿ, ಎಷ್ಟು ಕೊಡ್ತೀನಿ ರೂಮ್ಗೆ, ಹೇಗೆ ಹೋಗ್ತೀನಿ, ಏನು ಹೋಗ್ತೀನಿ ಎಲ್ಲ ತಿಳಿಸ್ತೀನಿ. ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ನೋಡಬೇಕು, ಆಯಿತಾ? ನೋಡಿ, ನನ್ನನ್ನು ಇಷ್ಟಪಡಿ, ನನ್ನನ್ನು ಬೆಳೆಸಿ. ನೀವು ಏನಂತೀರೋ ಅದಕ್ಕಿಂತ 2 ಪಟ್ಟು ನಾನು ಕೊಡ್ತೀನಿ. ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿ ತೋರಿಸ್ತೀನಿ. ನೀವೇನು ಹೇಳ್ತೀರೋ, ಯಾವ ವಿಡಿಯೋ ಬೇಕು ಅಂತೀರೋ ಅದನ್ನು ಮಾಡಿ ತೋರಿಸುವಂಥ ಜವಾಬ್ದಾರಿ ನಂದು. ನೀವು ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕೇಳ್ತೀನಿ. ಸ್ವಲ್ಪ ಇದು ಅಲ್ಲಿ ಯಾರೋ ಸೆಕ್ಯೂರಿಟಿದು ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಇದನ್ನು ಕ್ಯಾಮ್ರಾನ ಉಲ್ಟಾ ಹಿಡಿದು ತೊಗೊಂಡು ಹೋಗ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ಇವೇನಪ್ಪ ಹಿಂಗೆ ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಅದು ಕೆಲವೊಂದು ಸೆಕ್ಯೂರಿಟಿ ರೀಸನ್ ಸಲುವಾಗಿ ತೊಗೊಂಡು ಹೋಗಲೇಬೇಕಾಗತ್ತೆ. ಸೊ ಹಾಗೆ ಒಳಗಡೆ ಅವರು ತಿರುವನಂತ ಸ್ಟ್ಯಾಚ್ಯೂ ಹತ್ರ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಇನ್ನೇನು ಮಾತಾಡೋದಲ್ಲ. ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿಂದ ಕನ್ಯಾಕುಮಾರಿಯಿಂದ ತ್ರಿವೇಂದ್ರಂ ಅಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹೆಂಗೆ ಹೋಗ್ತೀನಿ, ಏನು ಮಾಡ್ತೀನಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಎಲ್ಲ ತೋರಿಸ್ತೀನಿ. ಬನ್ನಿ, ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.